ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೈಟೆಕ್ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರೋ ಬೆಂಗಳೂರು ಮತ್ತೊಂದು ಬಯಲುಕಲ್ಲು ಸಾಧಿಸ್ತಾ ಇದೆ. ಬೆಳೆಯುತ್ತಿರುವ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮತ್ತಷ್ಟು ಬೆಳವಣಿಗೆ ಕಾಣಲು ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನವನ್ನು ನೀಡಲು ರಾಜ್ಯ ಸರ್ಕಾರ ಮಹತ್ವದ ಕ್ರಮವನ್ನು ತೆಗೆದುಕೊಂಡಿದೆ. ಅದರ ಫಲವಾಗಿ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಟೆಕ್ ಸಮ್ಮಿಟ್ ಜರುಗ್ತಾ ಇದ್ದು, ಇಂದು ಟೆಕ್ ಸಮ್ಮಿಟ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದ್ದಾರೆ. ಈ ಬಾರಿಯ ಟೆಕ್ ಸಮ್ಮಿಟ್ನ ವಿಶೇಷತೆಗಳು ಏನು ಕುರಿತ ವರದಿ ಇಲ್ಲಿದೆ ನೋಡಿ. ಇಂದಿನಿಂದ 3 ದಿನ ಬೆಂಗಳೂರು ಟೆಕ್ ಸಮ್ಮಿಟ್. ದೇಶ ವಿದೇಶಗಳಿಂದ ಹಲವಾರು ಗಣ್ಯರು ಭಾಗಿ. ಇಂದಿನಿಂದ 3 ದಿನಗಳ ಕಾಲ ಮಾದಾವರದ ಬಿಐಇಸಿ ಮೈದಾನದಲ್ಲಿ ಸಮ್ಮಿಟ್ ನಡೀತಾ ಇದೆ. ಟೆಕ್ ಸಮ್ಮಿಟ್ನಲ್ಲಿ 10 ಪ್ರಮುಖ ಕಿರು ಸಮ್ಮೇಳನ, ರಾಜ್ಯದಲ್ಲಿ ಉದ್ಯಮಿಗಳನ್ನು ಸ್ಥಾಪಿಸಲಿರುವ ಸಂಸ್ಥಾಪಕರು, ನವೋದ್ಯಮಿಗಳ ಚಿಂತನ ಮಂಥನ, 1000ಕ್ಕೂ ಹೆಚ್ಚು ಹೂಡಿಕೆದಾರರು, 500ಕ್ಕೂ ಹೆಚ್ಚು ಭಾಷಣಕಾರರು, 1000ಕ್ಕೂ ಹೆಚ್ಚು ಪ್ರದರ್ಶಕರು, 15,000ಕ್ಕೂ ಹೆಚ್ಚು ಪರಿಣಿತರು, 50,000ಕ್ಕೂ ಹೆಚ್ಚು ಸಂದರ್ಶಕರು, 60 ದೇಶಗಳ ಪ್ರತಿನಿಧಿಗಳು ಭಾಗಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟೆಕ್ ಸಮ್ಮಿಟ್ಗೆ ಚಾಲನೆಯನ್ನ ನೀಡಿ ಐಟಿ ಪಾಲಿಸಿ ಹಾಗೂ ಸ್ಪೇಸ್ ಪಾಲಿಸಿಯನ್ನ ಬಿಡುಗಡೆಗೊಳಿಸಿದ್ದಾರೆ. ಇಲ್ಲಿ ಮಾತನಾಡಿದ ಸಿಎಂ, ಉದ್ಯಮಿಗಳಿಗೆ ಸಂಶೋಧನೆಗೆ ಈ ಟೆಕ್ ವೇದಿಕೆಯಾಗಿದೆ. ಇತ್ತೀಚೆಗೆ ಗ್ಲೋಬಲ್ ಎಪಿಕ್ ಸೆಂಟರ್ ಆಗಿ ಬೆಂಗಳೂರು ಬೆಳೀತಾ ಇದೆ. 48% ನವೋದ್ಯಮಗಳಿಂದ ಆದಾಯ ಬರ್ತಿದೆ. ಸೆಮಿಕಂಡಕ್ಟರ್, ಡಿಫೆನ್ಸ್, ಆನಿಮೇಷನ್ಗಳಿಗೆ ಬೆಂಗಳೂರು ಹಬ್ ಆಗಿದೆ. ಐಟಿ ಪಾಲಿಸಿಯನ್ನ ಬಿಡುಗಡೆ ಮಾಡಿದ್ದೇವೆ ಅಂದ್ರು. Bengaluru Tech Summit 2025 is a stage of its transformation. It links academia to industry, it links startup to investors, it links frontier to research to policymakers, it links global markets to Karnataka's deep reservoir of intellectual and entrepreneurial talent. With Future Eyes, we reaffirm our belief that technology must drive social good, economic justice, sustainable development, inclusion and prosperity for all. ತಂತ್ರಜ್ಞಾನ ಹಾಗೂ ಪ್ರತಿಭೆ ಬೆಂಗಳೂರಿನ 2 ಆಧಾರ ಸ್ತಂಭಗಳು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಜನಸಂಖ್ಯೆಯಲ್ಲಿ 20% ಮಂದಿ ಐಟಿ ವೃತ್ತಿಪರರು. ಬೆಂಗಳೂರಿನ ಮೂಲ ಸೌಕರ್ಯ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ ಮೊತ್ತದ ಯೋಜನೆಯನ್ನ ರೂಪಿಸಲಾಗಿದೆ ಅಂದರು. CSR, I would like to request all the industries leaders we are here. We are coming out with the new policy on CR that we want to see that the rural education will grow a bit stronger. Apart from the city, I think you all should help us on this regime so that as we have to move to the second tier and the 3-tier city for the better growth. Anyway, let us build the future where technology and creativity and extend all possible support for the mutual growth. Let us join together, make everyone strong. I believe that if you are strong, we are strong. We all are looking forward for a mutual cooperation. Let us all work together for a better Bangalore. ದೇಶದ ಅತ್ಯಂತ ಅಗ್ಗದ ಪುಟ್ಟ ಗಾತ್ರದ ಎಐ ಆಧಾರಿತ ಕಿಯೋಪಿಸಿ ಬೆಂಗಳೂರು ಟೆಕ್ ಸಮ್ಮಿಟ್ನಲ್ಲಿ ಅನಾವರಣಗೊಂಡಿದೆ. ದೇಶದ ಅತ್ಯಂತ ಅಗ್ಗದ ಪುಟ್ಟ ಗಾತ್ರದ ಎಐ ಆಧಾರಿತ ಕಿಯೋಪಿಸಿ ಇದಾಗಿದೆ. ಕರ್ನಾಟಕ ಸರ್ಕಾರದ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಕರ್ನಾಟಕ ರಾಜ್ಯ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ಕಿಯೋನಿಕ್ಸ್ ಸಹಯೋಗದಲ್ಲಿ ವಿನ್ಯಾಸಗೊಳಿಸಲಾಗಿದೆ. ಶೈಕ್ಷಣಿಕ ಉದ್ದೇಶ, ಕೋಡಿಂಗ್, ಆನ್ಲೈನ್ ತರಗತಿಗಳು ಮತ್ತು ಹೈಬ್ರಿಡ್ ಕಲಿಕೆಗೆ ಈ ಎಐ ಸಾಧನೆಯನ್ನ ಬಳಸಬಹುದಾಗಿದೆ. ಇಂದು ಟೆಕ್ ಸಮ್ಮಿಟ್ಗೆ ಅದ್ದೂರಿ ಚಾಲನೆ ಸಿಕ್ಕಿದೆ. ನಾಳೆ ಮತ್ತು ನಾಡಿದ್ದು ಕೂಡ ಸಮ್ಮೇಳನ ನಡೆಯಲಿದ್ದು ಐಟಿ ಕ್ಷೇತ್ರಕ್ಕೆ ಮತ್ತು ನವೋದ್ಯಮಿಗಳಿಗೆ ಒಂದೊಳ್ಳೆ ಅವಕಾಶವನ್ನ ಕಲ್ಪಿಸಲಾಗಿದೆ. ರಾಜಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.